ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ರಥಕ್ಕೆ ಕಲ್ಲೂರು ಪಂಚಾಯಿತಿ ಆಡಳಿತ ಅಗೌರವ ತೋರಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ರಾಜು ಪ್ರತಿಕ್ರಿಯೆ. ಕಲ್ಲೂರು ಗ್ರಾಮದಲ್ಲಿ ಸಂವಿಧಾನ ರಥ ಬಂದಂತಹ ಸಂದರ್ಭದಲ್ಲಿ ರಥವನ್ನ ಗೌರವಯುತವಾಗಿ ಹಾಗೂ ಬಹಳ ವಿಜೃಂಭಣೆಯಿಂದ ಬರಮಾಡಿಕೊಂಡಿದ್ದು, ನಾವುಗಳು ಸಂವಿಧಾನ ಜಾಗೃತಿ ಜಾಥಾದ ರಥಯಾತ್ರೆಗೆ ಅವಮಾನ ಆಗುವಂತೆ ನಡೆದುಕೊಂಡಿಲ್ಲ ಅಂತ ಕಲ್ಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಲಕ್ಷ್ಮಿ ಹೇಳಿದ್ದಾರೆ. ಕಲ್ಲೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಭಾರತದ ಸಂವಿಧಾನದ ಮೀಸಲಾತಿ ಅಡಿಯಲ್ಲಿ ನಾವುಗಳು ಅಧಿಕಾರವನ್ನು ಅನುಭವಿಸ್ತಾ ಇದ್ದು, ಅಂತಹ ಮಹಾನ್ ನಾಯಕರು ಆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ರಥ ಕಲ್ಲೂರಿಗೆ ಆಗಮಿಸಿದ ದಿನದಂದು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಸ್ವಾಗತ ಕೋರುವ ಮುಖೇನ ಗ್ರಾಮಕ್ಕೆ ಸಂವಿಧಾನ ರಥವನ್ನ ಗೌರವಯುತವಾಗಿ ಬರಮಾಡಿಕೊಂಡು ಬಹಳ ಸಂಭ್ರಮ ಸಡಗರದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ. ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುವುದರ ಮುಖೇನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಂಬೇಡ್ಕರ್ ರಥವನ್ನ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡುವುದರ ಮುಖೇನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಆದರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಲ್ ರವಿಕುಮಾರ್ ಸಂವಿಧಾನ ರಥ ಗ್ರಾಮಕ್ಕೆ ಬಂದಾಗ ರಥಕ್ಕೆ ಅವಮಾನ ಮಾಡಿದ್ದೇವೆ ಅಂತ ಪತ್ರಿಕಾ ಹೇಳಿಕೆ ನೀಡುವುದು ಸತ್ಯಕ್ಕೆ ದೂರವಾದುದು. ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸರ್ಕಾರದ ನಿರ್ದೇಶನದಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಇದರಲ್ಲಿ ಯಾವುದೇ ಲೋಪವೆಸಗಿರುವುದಿಲ್ಲ. ಮಾಜಿ ಅಧ್ಯಕ್ಷರು ಆದ ಕೆಎಲ್ ರವಿಕುಮಾರ್ ಯಾವುದೇ ಅಪಮಾನ ಮಾಡುತ್ತಿದ್ರೂ ಕೂಡ ಗ್ರಾಮ ಪಂಚಾಯಿತಿಯ ಆಡಳಿತ ಲೋಪವೆಸಗಿರುವುದಾಗಿ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ಜವಾಬ್ದಾರಿಯುತ ಮುಖಂಡರು ಆಗಿರುವ ಇವರು ಯಾವುದೇ ತಪ್ಪುಗಳು ಇದ್ರೂ ಕೂಡ ಪರಸ್ಪರ ಮಾತನಾಡುವ ಮುಖೇನ ಸಮಸ್ಯೆ ಬಗೆಹರಿಸಿಕೊಳ್ಳುವ ಬದಲು ಏಕಾಏಕಿ ಸಂವಿಧಾನ ರಥಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಅಪಪ್ರಚಾರ ಮಾಡೋದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಂವಿಧಾನ ಅಡಿಯಲ್ಲಿ ಅಧಿಕಾರವನ್ನ ಅನುಭವಿಸ್ತಾ ಇರುವ ಅಂತಹ ನಾವುಗಳು ಸಂವಿಧಾನ ನಾಯಕರಿಗೆ ಅಪಮಾನ ಮಾಡಲು ಎಂದು ಸಹ ಮುಂದಾಗುವುದಿಲ್ಲ ಎಂದರು. ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆ ಇತ್ತು ನಮ್ಮ ಗ್ರಾಮ ಪಂಚಾಯತಿಲಿ. ಅದು ನಾವೇನು ಸರ್ಕಾರದ ಗೈಡ್ಲೈನ್ಸ್ ಇರ್ತಾರೆ ಪ್ರಕಾರನೇ ಮಾಡ್ಕೊಂಡು ಬಂದ್ವಿ. ಒಂದೇ ಒಂದು ಸಣ್ಣ ವಿಚಾರ ಏನಂದರೆ, ಒಂದೇ ಒಂದು ಹಾರದ ಬಗ್ಗೆ, ಹಾರ ನಾವು ಚೆನ್ನಾಗಿರೋ ಅಂತ ಹಾರ ಹಾಕಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಎತ್ಕೊಂಡು ಮಾತಾಡೋದು ಅಷ್ಟೇ. ಅದೆಲ್ಲ ರೂಲ್ಸ್ ಪ್ರಕಾರನೇ ಮಾಡಿದ್ವಿ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗಿದೆ. ಹಾಗಾಗಿ ಕಲ್ಲೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸುಮಿತ್ರಾ ಅಂತ ಸರ್ಕಾರದ ಆದೇಶದಂತೆ ಸಂವಿಧಾನ ಜಾಥಾ ಮೆರವಣಿಗೆಯನ್ನು ಜಾಗೃತಿ ಮೆರವಣಿಗೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಆಯೋಜನೆ ಮಾಡಿದ್ರು. ಅದರ ಪ್ರಕಾರ ನಾವು ಅಂಬೇಡ್ಕರ್ ಅವರನ್ನು ವೆಲ್ಕಮ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಕರ್ಕೊಂಡ್ಬಂದ್ವಿ. ಆ ವೆಲ್ಕಮ್ ಮಾಡಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಶಾಲೆ ಮಕ್ಕಳು, ಶಿಕ್ಷಕರು, ಶಿಕ್ಷಕಿಯರು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಇದ್ವಿ. ಎಲ್ಲರೂ ನಾವು ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ವಿ. ಯಾವುದೇ ರೀತಿ ಏನು ತೊಂದರೆ ಆಗೋಂಥದ್ದೇನು, ನಾವು ಅಪಮಾನಗೊಳಿಸೋ ಅಂಥದ್ದೇನು ಕಾರ್ಯಕ್ರಮ ಮಾಡಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡಬೇಕು, ಫುಲ್ಲು ಗೌರವ ನಾವು ಸಂವಿಧಾನದ ಬಗ್ಗೆ ನಾವು ಅರಿವಿದೆ. ಹಂಗಾಗಿ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ವಿ. ಯಾವುದೇ ರೀತಿ ಸಂವಿಧಾನಕ್ಕೆ ಕೆಟ್ಟಾಗಿ ನಡ್ಕೊಳ್ಳೋ ಅಂಥ ಕಾರ್ಯಕ್ರಮ ನಾವು ಕೊಟ್ಟಿಲ್ಲ. ಹಂಗಾಗಿ ನಾವು ತುಂಬ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಮಾತನಾಡಿ, ಇಡೀ ರಾಜ್ಯವೇ ಇದು ಸಂವಿಧಾನ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಶಯ ಹಾಗೂ ಮೌಲ್ಯಗಳ ಬಗ್ಗೆ ಪ್ರಚಾರ ಜಾಗೃತಿ ರಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸದ ಸಂಗತಿಯಾಗಿದ್ದು, ಕಲ್ಲೂರು ಗ್ರಾಮಕ್ಕೆ ಸಂವಿಧಾನ ಜಾಥಾ ರಥವು ಗ್ರಾಮಕ್ಕೆ ಆಗಮಿಸಿದ ವೇಳೆಯಲ್ಲಿ ಸರ್ವ ಧರ್ಮೀಯರು ಎಲ್ಲರೂ ಕೂಡ ಸೇರಿ ಕಲ್ಲೂರು ಗ್ರಾಮದ ಕೆರೆ ಕೋಡಿಯ ಸಮೀಪದಿಂದ ಬಹಳ ವಿಜೃಂಭಣೆಯಿಂದ ರಥವನ್ನ ಪೂಜೆ ಹಾಗೂ ಪುಷ್ಪಾರ್ಚನೆ ಸಲ್ಲಿಸುವುದರ ಮುಖೇನ ಬಹಳ ಗೌರವದಿಂದ ರಥವನ್ನ ಗ್ರಾಮಕ್ಕೆ ಬರಮಾಡಿಕೊಂಡು ಗ್ರಾಮಸ್ಥರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳು ಹಾಗೂ ಕಲಾ ತಂಡದೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ವಿ. ರಥವು ಗ್ರಾಮ ಪಂಚಾಯಿತಿಯ ಸಮೀಪಕ್ಕೆ ಆಗಮಿಸಿದ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ದಲಿತ ಮುಖಂಡ ಕೆಎಲ್ ರವಿಕುಮಾರ್ ಸಂವಿಧಾನ ರಥಕ್ಕೆ ಅಗೌರವ ಮಾಡ್ತಾ ಇದ್ದೀರಿ ಎಂದು ಗ್ರಾಮ ಪಂಚಾಯಿತಿ ಆಡಳಿತದ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರುವಂತಹ ಒಬ್ಬ ನಾಯಕ ಏಕಾಏಕಿ ಕಾರ್ಯಕ್ರಮದ ಮಧ್ಯದಲ್ಲಿ ಅಧಿಕಾರಿಗಳ ಮೇಲೆ ಆರೋಪ ಮಾಡುವ ಬದಲು ಮುಂಚೆಯೇ ಕಾರ್ಯಕ್ರಮದ ರೂಪುರೇಷೆಯನ್ನು ಹಾಗೂ ಕಾರ್ಯಕ್ರಮ ನಡೆಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ಕರೆದು ಚರ್ಚೆ ಮಾಡಿ ಕಾರ್ಯಕ್ರಮ ನಡೆಸುವ ಬಗ್ಗೆ ಮಾತನಾಡಬಹುದಿತ್ತು. ಆದರೆ ಸಮರ್ಪಕ ಮಾಹಿತಿಯನ್ನು ಪಡೆಯದೆ ಸಂವಿಧಾನ ರಥಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪ ಮಾಡುತ್ತಿರುವುದು ಸರಿಯಲ್ಲ. ಸರ್ಕಾರದ ನಿಯಮದಂತೆ ರಥ ಬಂದ ಸಂದರ್ಭದಲ್ಲಿ ಜವಾಬ್ದಾರಿಯುತ ಎಲ್ಲ ಇಲಾಖೆ ಅಧಿಕಾರಿ ಸಾಕಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಎಂದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ನಮ್ಮ ಕಲ್ಲೂರಿಗೆ
ಸಂವಿಧಾನ ಜಾಗೃತಿ ಸಮಾವೇಶ ರಥಯಾತ್ರೆಗೋಸ್ಕರ ಅಂದು ನಮ್ಮ ಘನ ಸರ್ಕಾರದ ವತಿಯಿಂದ ಏನು ಮೆರವಣಿಗೆ ಬಂತು, ನಮ್ಮ ಕಲ್ಲೂರು ಪಂಚಾಯತಿ ವತಿಯಿಂದ ನಮ್ಮ ಮಾನ್ಯ ಶ್ರೀಮತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಿಯವರು ಮತ್ತು ಉಪಾಧ್ಯಕ್ಷರಾದ ಸುಮಾ ಅವರು ಮತ್ತು ಗ್ರಾಮ ಎಲ್ಲ ಸರ್ವ ಸದಸ್ಯರು ಸೇರಿ ನಾವು ಏನು ಬಂದಂಥ ರಥವನ್ನು ಸಂವಿಧಾನದ ಜಾಗೃತಿ ಮೂಡಲಿಕ್ಕೋಸ್ಕರ ಏನು ಬಂತು ಅದನ್ನು ಕಲ್ಲೂರು ಕೆರೆಕೋಡಿಯಿಂದ ನಾವು ಸ್ವಾಗತ ಮಾಡ್ಕೊಂಡ್ವಿ. ಆ ಸ್ವಾಗತ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿವಿಧ ಶಾಲಾ ಮಕ್ಕಳ ವತಿಯಿಂದ ಕುಂಭಮೇಳ ಮತ್ತು ಎತ್ತಿನ ಗಾಡಿನಲ್ಲಿ ಭಾರತಾಂಬೆಯನ್ನು ಕುಂದಿಸಿ ಹಾಗೂ ನಮ್ಮ ಪಿತಾಮಹ ಅಂದರೆ ಇಡೀ ವಿಶ್ವಕ್ಕೆ ಅಂದರೆ ಕಲ್ಲು ನಮ್ಮ ಭಾರತ ದೇಶಕ್ಕೊಂದೇ ಅಲ್ಲ ಸಂವಿಧಾನ ರಚನೆ ಮಾಡಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಅಂಥ ಒಂದು ರಥಯಾತ್ರೆಯನ್ನು ಜಾಗೃತಿಯ ಸಂವಿಧಾನ ಉಳಿವಿಗೋಸ್ಕರ ಅದನ್ನು ಏನು ಮೆರವಣಿಗೆ ಮೂಲಕ ಬೃಹತ್ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಕುಂಭಮೇಳದೊಂದಿಗೆ ವಾದ್ಯ ಮೇಳದೊಂದಿಗೆ ನಾವು ಪಂಚಾಯತಿಗೆ ವೆಲ್ಕಮ್ ಮಾಡಿಕೊಂಡು ಆಗ ಕಲ್ಲೂರಿನ ಸರ್ವ ಜನಾಂಗದವರು, ಒಂದು ದಲಿತರು ಅನ್ನೋದೇ ಎಲ್ಲ ಸರ್ವ ಜನಾಂಗದ ಎಲ್ಲ ಸದಸ್ಯರುಗಳು, ಗ್ರಾಮಸ್ಥರು, ಮುಖಂಡರುಗಳು ಎಲ್ಲರೂ ಸಹ ಸೇರಿ ಅದ್ದೂರಿಯಿಂದ ಆ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು PDO ಮತ್ತು ನಮ್ಮ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಸಹ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಕಲ್ಲೂರಿನ ನನ್ನ ಸ್ನೇಹಿತರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಕೆಲವು ಆಪಾದನೆ ಮಾಡಿದರು. ಕಾರಣ ಆ ಆಪಾದನೆ ಅಕ್ಷರಶಃ ಸತ್ಯಕ್ಕೆ ದೂರವಾದ ವಿಚಾರ. ಯಾಕೆಂದರೆ PDO ಅವರು ಯಾವುದೇ ರೀತಿ ಮಾಹಿತಿನೇ ಕೊಟ್ಟಿಲ್ಲ, ನಮಗೆ ಕರಪತ್ರ ಹಂಚಿಲ್ಲ, ಸಭೆ ಕರೆದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಾಹಿತಿನ 8 ದಿವಸ ಮುಂಚೆನೇ ಮಾನ್ಯ ಅಧ್ಯಕ್ಷರು ಮತ್ತು PDO ಅವರು ಸರ್ವ ಸದಸ್ಯರ ಗಮನಕ್ಕೆ ನೋಟಿಸ್ ಮುಖೇನ ಅವರು ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಯಾರೂ ಗಮನಕ್ಕೆ ತರದೆ ಏನೂ ಮಾಡಿಲ್ಲ. ಯಾಕಂದರೆ PDO ಇದರಲ್ಲಿ ನಿರ್ದೋಷಿ, ಅಧ್ಯಕ್ಷ ಆಗಿರಲಿ, PDO ಇರಲಿ ಮತ್ತು ಉಪಾಧ್ಯಕ್ಷರಿರಲಿ ಸದಸ್ಯರು ನಿರ್ದೋಷಿಗಳು. ಹಾಗಾಗಿ ಅವರು ಯಾವ ವೈಯಕ್ತಿಕವಾಗಿ ಏನು ಮನಸ್ಸಲ್ಲಿ ಇಟ್ಕೊಂಡು ರವಿಕುಮಾರ್ ಅವರು ಈ ರೀತಿ ಆಪಾದನೆ ಮಾಡಿರೋದು ನಾನಂತೂ ಖಂಡಿಸ್ತೀನಿ. ಯಾಕಂದರೆ ಆ ರೀತಿ ನಮ್ಮ ಪಂಚಾಯತಿಯಲ್ಲಿ ಆಗಿಲ್ಲ. ಸಂವಿಧಾನದ ಏನು ಬರೆದಂಥ ಇವತ್ತು ಮೀಸಲಾತಿನಲ್ಲಿ ನಮ್ಮ ಅಧ್ಯಕ್ಷರು ಲಕ್ಷ್ಮಿ ಅವರು ಇವತ್ತು ಅಧಿಕಾರಕ್ಕೆ ಬರ್ಬೇಕಾದ್ರೆ ನಮ್ಮ ಸಂವಿಧಾನ ರಚನೆ ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲ್ಲುತ್ತೆ. ಯಾಕಂದರೆ ನಾನು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಶ್ರೀಮತಿಯವರು ಅವರು ಸದಸ್ಯರಾಗಿದ್ದಾರೆ, ನಮ್ಮ ಸುಮಿತ್ರಾ ಅವರು ಸದಸ್ಯರಾಗಿದ್ದಾರೆ, ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಲಾವಣ್ಯ ಅಕ್ಕವರು, ಜಮ್ಶೀದ್ ಅಮ್ಮನವರು, ಶಿವಾನಂದಣ್ಣವರು, ಹಜರತ್ ಅಲಿ ಅವರು, ನಮ್ಮ ನಾಗಣ್ಣವರು ಇಲ್ಲಿ ಹಾಜರಿರ್ತಕ್ಕಂಥ ಎಲ್ರಿಗೂ ಸಹ ಭಾರತದ ದೇಶದ ಸಂವಿಧಾನದಲ್ಲಿ ಯಾರು ವಂಚಿತರಾಗಿರ್ತಾರೆ, ಯಾವ ಉನ್ನತ ಸ್ಥಾನಗಳು ದೊರಕಿಲ್ಲ, ಅವರಿಗೆ ಸಮಾನತೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಒಂದು ಸಂವಿಧಾನನೇ ನಾವೆಲ್ಲ ಆಯ್ಕೆ ಆಗಿರೋದಕ್ಕೆ ಕಾರಣ. ಹಾಗಾಗಿ ರವಿಕುಮಾರ್ ಅವರು ಮಾಜಿ ಅಧ್ಯಕ್ಷರು ಈ ರೀತಿ ತೇಜೋವಧೆಯನ್ನು ಮಾಡಿ ಬಂದಾಯಿತು. ಹೌದು, ಖಂಡಿತ ಅಕ್ಷಮ್ಯ ಅಪರಾಧ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರೋಗ್ರಾಮನ್ನು ನಾವು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.